ಕೇಳ್ತಿದ್ರಿ ಯಾಕೆ ವಿಡಿಯೋ ಬಿಡ್ತಿಲ್ಲ ಅಂತೇಳಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದೆ ನಾನು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ. ಮತ್ತು ಈ ಕಡೆ ರೈಟ್ ಸೈಡು ನಾನು ಒಂದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ. ಅದ್ರಾಗ ಏನೈತೆ ಅಂದ್ರೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ, ನನಗೆ ಅದನ್ನು ಹೇಗೆ ಕೂರಿಸ್ಕೋಬೇಕಂತ ಗೊತ್ತಾಗ್ತಿಲ್ಲ. ಡಾಲರು ಅಲ್ಲಿ ಕುತ್ಕೋಬೇಕು, ಆ್ಯಡ್ ಆಗಬೇಕು, ಆದರೆ ಡಾಲರ್ ಆ್ಯಡ್ ಆಗ್ತಿಲ್ಲ. ಅಲ್ಲಿ ಏನೇ ಮಾಡಿದ್ರು ಡಾಲರ್ ತೊಗೊತಿಲ್ಲ. ಅದಕ್ಕೆ ನಾವು ಸ್ವಲ್ಪ ಫೋನವರು ಯೂಟ್ಯೂಬರ್ ಕೈಯಲ್ಲಿ ಕೊಟ್ಟು ಅದನ್ನು ರೆಡಿ ಮಾಡಿಸ್ಕೊಂಡು ವೀಡಿಯೋ ಬಿಡೋಷ್ಟಲ್ಲಿ ಇಷ್ಟ ಆಗೈತಿ. ನೋಡಿ ಈ ಕಡೆ ತಮ್ಮಲೆ ಇದ್ರಲ್ಲಿ ಹಾಕಿರ್ತೀನಿ, ಈ ಕಡೆ ಬಲಗಡೆ ಸೈಡು ನಾನೇನಕ್ಕೆ ವೀಡಿಯೋ ಬಿಟ್ಟಿಲ್ಲ. ಯೂಟ್ಯೂಬ್ ಕಡೆಯಿಂದ ಏನು ನೋಟಿಫಿಕೇಶನ್ ಬಂದಿತ್ತು ನನಗೆ, ಯಾಕಂದರೆ ನಾವು ವೀಡಿಯೋ ಮಾಡಬೇಕಾದ್ರೆ ತುಂಬ ಆಸೆ ಇರ್ತೀವಿ. ಅದ್ರಾಗ ಬೇರೆ ನಂದು ಇಂಟರ್ಕೇಶ್ ಮೇಲಿದ್ದು ಸ್ವಲ್ಪ ಕೆಲಸ ಇತ್ತು, ಇದ್ರ ಮೇಲೆ ಮಾಡಿಸ್ಬೇಕಿತ್ತು, ಲಾಯರ್ ಹತ್ರ ಎಲ್ಲ ಒದ್ದಾಡಬೇಕಿತ್ತು. ಅದಕ್ಕೆ ಒಂದು 10 ದಿನ ಮಂಡ್ಯ ಹೋಗಿ ಬಂದಿರೋದೇ ನೆನ್ನೆ ಬಂದೀನಿ. ಅದಕ್ಕೆ ವೀಡಿಯೋ ಬಿಟ್ಟಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಬಿಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ದಿನ ನಾನು ಫ್ರೀ ಆಗಿದ್ದಾಗೆಲ್ಲ ಬಿಡ್ತೀನಿ ರೀ. ಯಾಕಂದರೆ ನಾವು ಮನೆ ಖಾಲಿ ಮಾಡ್ಬೇಕು ಅಂದ್ಕೊಂಡಿವಿ, ಮನೆಯೆಲ್ಲ ನೋಡ್ಕೊಂಬರಕ್ಕೆ ಹೋಗ್ಬೇಕು ಇವತ್ತೆಲ್ಲ. ನಾವೇನಾದ್ರು ಟೇಷನ್ಗೆ ಹೋಗ್ಬಿಟ್ರೆ ಸ್ವಲ್ಪ ವೀಡಿಯೋ ಬಿಡೋಕೆ ಸರಿ ಹೋಗುತ್ತೆ. ಇಲ್ಲಿ ನಾನು ವೀಡಿಯೋ ಮಾಡೋದ್ರಿಂದ ಏನಕ್ಕೆ ಮಾಡ್ತಾಳೆ ಏನಕ್ಕೆ ಬಿಡ್ತಾಳೆ, ಬರೀ ಅಗ್ಲೆಲ್ಲ ಮಾತಾಡ್ತಿರ್ತಾಳೆ, ಯಾವ ಜೊತೆಗೂ ಮಾತಾಡ್ತಾರೆ ಅಂದ್ಬಿಟ್ಟು ಕೆಟ್ಟ ಮಾತಾಡ್ತಾರೆ. ಅದಕ್ಕೆ ನಮ್ಮ ಹಸ್ಬೆಂಡು ಮನೆ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವ್ರು ಮಾತುಗಳು ಕೇಳಿ ನಮಗೂ ಬೇಜಾರಾಗ್ಬಿಟ್ಟಿದೆ. ಏನೋ ಅಂತಾರಲ್ಲ, ನಾವೇನೋ ನಮ್ಮ ಖುಷಿಗೆ ನಾವು ವೀಡಿಯೋ ಮಾಡ್ಕೊಳ್ಳೋದು, ಅಂದರೆ ಕ್ಯಾರೆಕ್ಟರ್ಗಳು ಗಂಡದು ಹೆಣ್ಣು ಎಲ್ಲ ಮಾಡಬೇಕು, ಅವಳಿಗೆಲ್ಲ ಹುಚ್ಚಿಡ್ಬಿಟ್ಟೈತೆ ಅಂತ ಅವ್ರು ಮಾತಾಡ್ತಾರೆ. ಅದಕ್ಕೆ ನಾವು ಟೇಷನ್ಗೆ ಹೋಗಬೇಕು. ಅಂದರೆ ಟೇಷನ್ ಅಂದರೆ ತೋರಂಗಲ್ ಅಂತ ಇಲ್ಲಿದೆ. ಆಮೇಲೆ ಟೇಷನ್ ಅಂದರೆ ಪೊಲೀಸ್ ಸ್ಟೇಷನ್ ಅನ್ಕೋಬೇಡಿ, ಟೇಷನ್ ಅಂತ ತೋರಂಗಲ್ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿದೆ, ಅಲ್ಲಿಗೆ ಹೋಗ್ತೀವಿ. ಇನ್ನೂ ಸ್ವಲ್ಪ ಹೆಚ್ಚು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಹೋದ್ಮೇಲೆ. ಯಾಕಂದರೆ ಅಲ್ಲೇನು ಕೆಲಸ ಇರಲ್ಲ, ಮನೆ ಸ್ವಲ್ಪ ಚೆನ್ನಾಗಿರೋದೆಲ್ಲ ನೋಡ್ಕೊತೀವಿ, ವಾಟರ್ ಎಲ್ಲ ಒಳಗಡೆ ಬರೋ ಥರ ನೋಡ್ಕೊತೀವಿ. ಎಲ್ಲ ಕೆಲಸ ಬೇಗ ಮುಗ್ದೋಗುತ್ತೆ, ವೀಡಿಯೋ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಬೇಗ. ಇದೇನಪ್ಪ ಇವೆ ಹೌಸಿವೆ ಹೆಣ್ಮಕ್ಳಪ್ಪ, ಹೋಗಿ ತಿನ್ಕೊಂಡು ಉಣ್ಕೊಂಡು ಕುಂತವಲ್ಲ, ಇರೋ ತಲೆ ಸುತ್ತು ಬಿದ್ದವಳೇನು ಓಳ್ಕಮ್ಮ ಬಿಡುಮ ಅಂದಂಗ ತಾನಿಷ್ಟು ಬಂದಂಗೆ ತಿನ್ಕೊಂಡು ಎಲ್ಲ ನುಂಕ ಕೂತವಲ್ಲ ಇವು, ಬರ್ಲಿಲ್ವಲ್ಲ ಇವು. ನೋಡಿ ಟಕುಟ್ರ ಲಗುನ್ ನೋಡ್ರಿ, ನಮ್ಮ ಅವ್ವಂಗೆ ಏನಾಗೈತಿ ನೋಡ್ರಿ. ನಮ್ಮ ಅವ್ವ ಹಿಂಗಿರೋದು ನೋಡಿ ಬ್ಯಾಸತ್ ಹೋಗೈತ್ರಿ. ನಮ್ಮ ಅವ್ವನ್ ನೋಡ್ರಿ ಏನಾಗೈತೆ ನೋಡ್ರಿ. ಟಕುಟ್ರಪ್ಪ ನೋಡ್ರಿ. ಈ ಡಾಕ್ಟ್ರು ಸ್ವಾಮಿ ಇರ್ಬೇಕಾರ ಯಾವುದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ನಾನು ನೋಡ್ತೀನಿ. ನೋ ಬಿ ಪಿ, ನೋ ಹ್ಯಾಪಿ ಆಗಿರ್ಬೇಕು, ಖುಷಿಯಾಗಿರ್ಬೇಕು. ಸತ್ರು ಹ್ಯಾಪಿ, ಹೋದ್ರು ಹ್ಯಾಪಿ, ಇದ್ರು ಹ್ಯಾಪಿ, ಹುಟ್ಟಿದ್ರು ಹ್ಯಾಪಿ. ಅಯ್ಯೋ ಹ್ಯಾಪಿಯೋ ಬೇಪಿಯೋ, ಹ್ಯಾಪಿ ಬಿಸ್ಕೆಟ್. ಹೋಗು ನಮ್ಮ ಅತ್ತೆಗೆ ಏನಾಗೈತಿ ನೋಡೋಗೋಳೆ. ತಲೆ ಸುತ್ತಿ ಬಿದ್ದೋಳವಮ್ಮ, ಖಜಾನೆ ಮುಂದೆ ತಲೆ ಸುತ್ತು ಬಿದ್ದೋಳು, ಎತ್ತೇಳ ಇಲ್ಲ ನೋಡು ಅವಯ್ಯನ ಅವಮ್ಮನ. ನನಗೆ ಕಾಮಿಡಿ ಮಾಡೋರಂದ್ರೆ ಇಷ್ಟ ಕಣಮ್ಮ, ನಾನು ಕಾಮಿಡಿ ಮಾಡ್ತೀನಿ. ನನಗೆ ಕಾಮಿಡಿ ಮಾಡೋರಂದ್ರೆ ಇಷ್ಟ. ಚೆನ್ನಾಗಿ ಮಾಡ್ತಿ ಕಾಮಿಡಿ ಚೆನ್ನಾಗಿ ಮಾಡ್ತಿ. ನಡಿ ನೋಡ್ಬಿಟ್ಟು ನಿಮ್ಮ ಅತ್ತೆ ಏನಾದ್ರು ಪ್ರೆಗ್ನೆಂಟ್ ಅದಾರ? ಈ ವಯಸ್ಸಲ್ಲಿ ಪ್ರೆಗ್ನೆಂಟ್ ಆಗಿರೋರು 8 ಮಂದಿ ಅವರೇ. ನಿಮ್ಮ ಅತ್ತೆಗೆ ಎಷ್ಟು ವಯಸ್ಸು? 50, 55? ಅಯ್ಯೋ ಭಗವಂತ, ನಿನ್ ಕಾಮಿಡಿ ಮನೆ ಯಾಕೆ ಕೊಟ್ಟೋಗ? ನಮ್ಮ ಮತ್ತೆ ಬಸ್ರಿನೂ ಅಲ್ಲ ಎಂತದಿಲ್ಲ, ಗಂಡಿಲ್ದಂಗೆ ಹೆಂಗ್ ಬಸ್ರಿ ಐತಲ್ಲ. ಹೋಗಿ ನೋಡೋಗ ಒಂಚೂರು, ಹಾಸ್ಪಿಟ್ಲ್ಗೆ ಹೋಗಿ ತೋರ್ಸ ನೋಡಯ್ಯ ಅಂದ್ಬಿಟ್ಟು ಮನೆ ಕರ್ಸಿದ್ರ ಹಾಸ್ಪಿಟ್ಲ್ ಕರ್ಕೊಬರಕ್ಕಾಗಿಲ್ಲ. ನಮ್ಮ ಮತ್ತೆ ತಲೆ ಸುತ್ತ ಬಿದ್ದವ್ರು ಎತ್ಕೊಂಬರಕ್ಕೆ ಹಾಕಿಲ್ಲ. ನೋಡಯ್ಯ ಅಂತಂದ್ರ ಬಸ್ರಿಯ ಅಂತ ಕೇಳ್ತಾನೆ. ವಯ್ಯ ನಡಿಯೇ ನೋಡೋಗಯ್ಯ. ಈಗಿನ ಕಾಲ ಸರಿ ಇಲ್ಲ ಕಣಮ್ಮ, ಗಂಡಿಲ್ದಂಗೆ ಬಸ್ರಿ ಆಗೋರು ಜಾಸ್ತಿ ಅದಾರ. ನೋಡಂತಾರಂತ ನಡಿ ಚೆಕ್ ಮಾಡ್ತೀನಿ. ನಡಿ ಬಸ್ರಿ ಇದ್ರೆ ಹೇಳ್ತೀನಿ. ನಮ್ಗೆಲ್ಲ ಊಟ ಹಾಕಿಸ್ಬೇಕು. ಏನಾಗದ ಏನೇನೋ ಮಾತಾಡ್ತಾನಲ್ಲ ಈ ಸ್ವಾಮಿ. ನಮಗ ತಲೆ ಕೂಟ್ ಕಳಿಸ್ಬೇಕು. ಇವಯ್ಯ ಡಾಕ್ಟ್ರ ಏನ್ ಹೇಳಕ್ ಬಂದಾನ, ಇಲ್ಲ ಮನ್ಯಾಗ ತಂದಿಟ್ಟು ಕಿಚ್ಚ ದಿವ್ಸ ಹೋಗಕ್ ಬಂದಾನ. ನಮ್ಮ ಬಸ್ರಿ ಆಯ್ತಾಳ ಬಿಡ್ತಾಳ ಅಂತಾನಲ್ಲ, ಇವಂಗೆ ಏಟ್ ಐತಿ. ಅಯ್ಯೋ ನಿನ್ ಮನ್ಕಾಯಿ ಹೋಗ ಯಾಕೆ ಕೊಟ್ಟಾಗ? ನಮ್ಮ ಮತ್ತೆ ನೋಡಯ್ಯ ಅಂದ್ರೆ ನಮ್ಮ ಮತ್ತೆ ಬಸ್ರಿಯ ಹಂಗ ಹಿಂಗ ಕೂತಿಯಲ್ಲ. ನಮ್ಮ ಮತ್ತೆ ಬಸ್ರಿ ಆದ್ರೂ ಚಿಂತೆ ಇಲ್ಲ. ನಮ್ಮ ಮತ್ತೆ ನೀವು ಹೋಗಿ ನೋಡೋ ಒಂಚೂರು ಏನಾಗದ ಏನ್ ಬಿಟ್ಟದ ಅನ್ಬಿಟ್ಟು ನೋಡಗಯ್ಯ ಅಂತ ಹೇಳಕತ್ತಾವಿ. ಅದ್ರ ಬಿಟ್ಟು ಏನೇನೋ ಮಾತಾಡ್ತಾನೆ, ಹೋಗಿ ನೋಡಗಯ್ಯ. ಬೇಜಾರಾಗ್ಬೇಡಿ, ಖುಷಿಯಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಈ ಸ್ವಾಮಿ ಇತ್ ಕಡೆ ಎಲ್ಲ ನಗು ಚಲ್ತಿರ್ಬೇಕು. ಹ್ಯಾಪಿ. ಓ ನಾನು ಹೇಳ್ದಿಲ್ವಾ, ಪಲ್ಸು ಜೋರಾಗಿ ಪಡ್ಕೊಂತೈತೆ. ಲಪ್ ಡಪ್ ಅಂತೇಳಿ. ನಿಮ್ಮ ಮತ್ತೆ ಪ್ರೆಗ್ನೆಂಟ್ ಇದ್ರೂ ಇರ್ಬೋದೇನೋ. ಈಗಿನ ಕಾಲದಾಗ ಗಂಡಿಲ್ದಂಗೆ ಬಸ್ರಿ ಐತಾರೆ ಎಲ್ಲಾರು. 8 ಮಂದಿ ಆಗೋರು, ಇನ್ನೇ ಮಾತೆ ಆಗಲ್ವೇ? ಡಬ್ ಏನೋ ನಮ್ಮತ್ತೆ ಬಸ್ರಿ ಯವ್ವ, ಇನ್ನ ನಾನ್ ಬಸ್ರಿ ಆಗ್ಬೇಕು, ನಮ್ಮತ್ತೆ ಬಸ್ರಿ ಆಗೋಳೆ. ಅಯ್ಯಯ್ಯೋ ಏನಪ್ಪ ಇದು, ನಮ್ಮತ್ತೆ ತಲೆ ಸುತ್ತು ಬಿದ್ಲು ಅಂದ್ಬಿಟ್ಟು ನಾವ್ ಎತ್ಕೊಂಬಂದ್ರ ನಮ್ಮತ್ತೆ ಬಸ್ರಿ ಆಗಿರತ್ತ ತಲೆ ಸುತ್ತು ಬಿದ್ದವಳೆ. ಅಯ್ಯೋ ಯಾರಪ್ಪ ಇದು ತಂದೆ? ಏನೋ ನಮ್ಮವ್ವ ಬಸ್ರಿಯೇ. ಯವ್ವ ನೀನಿಂತ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಬೇ ಯವ್ವೋ ನಿನ್ಗೇನೇ ಬಂದಿತ್ತು ಯವ್ವ? ಏಣ ಅದಕ್ಕೆ ಹೇಳೋಣ ಒಂಚೂರು ಉಪ್ಪಿಟ್ಟು ಮಾಡ್ಕೊಡು ಅಂತೇಳಿ. ನಾವು ಒಂದಿನಕ್ಕೂ ಅಡುಗೆ ಮನೆ ಹೋದ್ವರಲ್ಲ, ನಂಗೆ ಏನಿದ್ರು ಕಾಪಿ ಟೀ ಆಟೆ ಕಣ ಬರೋದು. ನಡಿಯೋಣ ಒಂಚೂರು ಉಪ್ಪಿಟ್ಟು ಏನಾರು ಕೆದಿ ಕೊಡು ಅನ್ನೋ. ನಾವು ಅಟ್ಟೆ ಭಾಳ ಹಸಿತೈತಿ. ನಮ್ಮವ್ವ ಒಂದಿನಕ್ಕೂ ನಮ್ಮ ಹಸಿಸ್ ಮಲಗಿಸಿದ್ದಿಲ್ಲ, ಗೊತ್ತಲ್ಲಣ್ಣ ನಿನ್ಗುವೇ. ಅಯ್ಯ ಡಾಕ್ಟ್ರು ಹೇಳಿರೋದು ನೋಡಿ ನಾವ ಗಾಬರಿಯಾಗಿ ನಿಂತೀವಿ. ನಿಮ್ಮವ್ವ ಬಸ್ರಿ ಅದಲ್ಲ ಅಂತ. ಅಪ್ಪ ಯಾರು ಅಂತ ಕಂಡಿಡಿಬೇಕು. ಡಾಕ್ಟ್ರು ಹೇಳ್ತಾವನೆ ಸ್ವಾಮಿ. ನಾಡಿ ಮಿಡ್ತಾ ಪಟ್ಟ ಬಡ್ಕೊಂತೈತಂತ. ಬಸ್ರಿ ಅಂತ ಕಂಡ್ರಮಿ. ಯಾರಮ್ಮಿ ಅಪ್ಪ ಯಾವ್ದಾರ ಮನ್ಯಾಕ ಯಾರು ಬಂದು ಹೋಯ್ತಿದ್ರಮಿ? ಏನಣ್ಣಯ್ಯ ನೀನು ಹೇಳ್ತಿರೋದು? ಅವಯ್ಯ ಬಸ್ರಿಯ ಈ ಮಾತು ನನ್ನ ನಂಬೋದೆ? ಯವ್ವ ನಮ್ಮವ್ವ ಥೂ ಮಕ್ಳು ಮದುವೆ ಮಾಡಿ ಸೊಸೆಗ ಮಗ ನೋಡೋ ಟೈಮಾಗ ನಮ್ಮವ್ವ ಬಸ್ರಿಯೇ. ಯವ್ವ ಇದೇನಣ್ಣಯ್ಯ ನೀನು ಹೇಳ್ತಿರೋದು? ಥೂ
ಯಾರದು ಮಾತಾಡ್ಬೇಡ್ರಿ ಸುಮ್ಮನೆ ನಿಂತ್ಕೊಳ್ರಿ. ಒಂದು ನಿಮಿಷ ಕರೆಷ್ಟು ಮಾತಾಡ್ದಂಗಿದ್ರೆ ಲಬ್ಡಬ್ ಅಂತ ಜೋರಾಗಿ ಬಡ್ಕೊಂಡೈತಿ ಅಂದ್ರೆ ಸೆಕೆಂಡ್ಗಳು ಓಡೈತಿ ಅಂದ್ರೆ ನಿಮ್ಮವ್ವ ನಿಜವಾಗ್ಲೂ ಕರ ಬಸ್ರಿನೇ, ಮತ್ತೆ ನಿಜವಾಗ್ಲೂ ಕರೆ ಬಸ್ರಿನೇ. ಯಪ್ಪ ಇವ ಇವಂಗೆ ಏನು ಉಚ್ಕಿಚ್ಚಿ ಹಿಡ್ದಿಲ್ಲ ತಾನೇ, ಏನೇನೋ ಹೇಳ್ತಾವನ ಮತ್ತೆ ಬಸ್ರಿ ಹಂಗ ಹಿಂಗ ಅಂತೇಳಿ. ಏನಪ್ಪ ಮಾಡೋದಿದು, ಎಲ್ಲಂತ ಹೇಳ್ಕೊಂಬರೋದು ಎಲ್ಲಂತ ಬಿಡೋದು. ನಮ್ಮ ಭಾವನ ಬೇರೆ ಅಟ್ಟಿಯಾಗಿಲ್ಲ, ಎಲ್ಲಿ ಹೋದ್ರು. ನೋಡ್ದೆ ಅಕ್ಕ, ನಮ್ಮವ್ವ ಮದುವೆ ಮಾಡ್ತೀವಿ ಅಂತೇಳಿ ಅವಳೆ ಕಳ್ಳಾಟ ಆಡ್ಬಿಟ್ಟವಳಲ್ಲೇ, ಒಳಗಿಂದೊಳಗೆ ಮಕ್ಳು ಮಾಡ್ಕೊಂಡವಳಲ್ಲೇ. ನಮ್ಮವ್ವ ಹಿಂಗೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ವಲ್ಲೇ. ಯಾಕೋ ನನ್ನ ಜೀವನ ಎಕ್ಕಡಿಸ್ಬಿಟ್ಲಲ್ಲೇ ನಮ್ಮವ್ವ. ಯಾಕೋ ನಾನು ಅದೇ ನೋಡಕತ್ತಾನೆ ಕಡೆ, ನಮ್ಮವ್ವ ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡೇ ಇದ್ದಿಲ್ಲ. ಊರಾಗ ಚೆಲುವಮ್ಮ ಅಂದರೆ ಹೆಂಗಿದ್ಲು ಗೋವಿಂದವ್ರವ್ವ, ಜಯಮ್ಮವ್ರವ್ವ, ಜಲ್ಜವ್ರವ್ವ, ಅವ್ರ ಮಕ್ಕಳು ನಾವು ಹೊರಗೆ ಬಿಡ್ದಂಗೆ ಸಾಕೋಳೆ ಅಂದ್ಬಿಟ್ಟು ಇವಳೇ ಬೇಲಿ ಯಾರ್ಬಿಟ್ಟವಳಲ್ಲೇ ನಮ್ಮವ್ವ. ಕರ್ರನೆ ಇನ್ನೊಂದು 5 ಸೆಕೆಂಡ್ ಕರೆಷ್ಟು 10-15 ಸೆಕೆಂಡ್ ಬಡ್ಕೊಂಬಿಟ್ರೆ ನಿಮ್ಮವ್ವ ಬಸ್ರಿನೇ. ನಾನು ಹೇಳ್ತೀನಿ ಕರ್ರನೆ. ಅಯ್ಯ ನಿನ್ ಕರೆ ಮನೆ ಯಾಕೆ ಕೊಟ್ಟೋಗ ಫಸ್ಟ್ ನೋಡಯ್ಯ, ನಿನ್ ನಿಜವಾಗ್ಲೂ ಕೈಗೆ ಮುಟ್ಟಿ ನೋಡಕ್ ಬಂದದ ಹೆಂಗಯ್ಯ? ಅಕಸ್ಮಾತ್ ಏನಾದ್ರು ತಲೆ ಸುತ್ತಿ ಬಿದ್ದಿರೋರ್ಗ ಬಿ ಪಿ ಜಾಸ್ತಿ ಆಯ್ತು ಅಂದ್ರೆ ಕೈಯಾಗ ಲಬ್ಡಬ್ ಅಂತ ಬರ್ತತ್ತ. ಮತ್ತೆ ಈಗಿನ ಕಾಲದಾಗ ಹೆಂಗಯ್ಯ ಬಸ್ರಿ ಅದಳು? ನೀನೇನು ಹೇಳ್ತಿದ್ದೀಯಾ? ಈ ಮಾತ ಊರ್ ಮಂದಿ ಏನಾದ್ರು ಗೊತ್ತಾಗ್ಬಿಟ್ರ ನಮ್ಮ ಆಡ್ಕೊಂಡು ನಗಸು ಉಳ್ಳಾಡ್ಬಿಡ್ತಾರ ಕಣಯ್ಯ. ನಿಂದೇನೆ ಇದು ಏನಮ್ಮ ನೀನು ಮಾತಿನ ಅರ್ಥ? ಈ ಡಾಕ್ಟ್ರು ಸ್ವಾಮಿ ಹ್ಯಾಪಿ ಎಲ್ಲರೂ ಖುಷಿಯಾಗಿರ್ಬೇಕು, ಖುಷಿಯಾಗಿ. ಕೋಪ ಬರಬಾರ್ದು, ನೀವು ಕೋಪ ಮಾಡ್ಕೋಬಾರ್ದು, ನೀವು ಅಳ್ಬಾರ್ದು, ನೀವು ನಗ್ಬೇಕು, ಹ್ಯಾಪಿ ಆಗಿರ್ಬೇಕು ನೀವು, ಹ್ಯಾಪಿ. ಈ ಡಾಕ್ಟ್ರು ಸ್ವಾಮಿ ಇದ್ ಕಡೆ ಎಲ್ಲ ಹ್ಯಾಪಿ. ಇವನ ಯಾವ್ದಾರು ಅಮೆಜಾನ್ ಕಾರ್ಡಿಂದ ಏನಾರು ಎತ್ಕಿದ್ರೆ ಬಂದ್ಬಿಟ್ಟಯ್ಯ, ಎಲ್ಲಿಂದಾರು ಎತ್ಕಿದ್ರೆ ಬಂದ್ಬಿಟ್ಟಯ್ಯ. ನಮ್ಮ ಅತ್ತೆ ಆರಾಮಿಲ್ಲ ನೋಡಯ್ಯ ಅಂದ್ರೆ ಕೈ ಹಿಡ್ಕೊಂಡು ಬಸ್ರಿ ಅಂತ ಹೇಳ್ತಾ. ಇವಯ್ಯ ನಿಜವಾಗ್ಲೂ ಡಾಕ್ಟ್ರ ಇಲ್ಲ ಅಂದ್ರೆ ಸುಮ್ಮನೆ ಡಾಕ್ಟ್ರು ಅಂತ ಏನಾರು ಬಿರ್ಪರ್ದ ಹಾಕೊಂಡು ಕೂತಿದ್ದಾನ. ಈ ವಯ್ಯಂತ ತೋರಿಸ್ಬಿಟ್ಟು ನೀನು ಯವ್ವ ಮತ್ತೆ ನಾನು ಮಾಡ್ಬಿಡ್ತೀಯಪ್ಪ. ನೀನು ಯಾರ ಕರ್ಕೊಂಬ ಅಂದವ್ರು ಡಾಕ್ಟ್ರನ್ನ? ಇಲ್ಲಿ ಈ ಒಮ್ಮನೆ ಡಾಕ್ಟ್ರ್ ತಕ್ಕ ಕರ್ಕೊ ಹೋಗ್ಬೋದಿತ್ತಲ್ಲ, ನಿನ್ನ ಮನ್ಕಾಯಿ ಹೋಗ ನೀನು ಯಾಕೆ ಕೊಟ್ಟೋಗ? ಇವಯ್ಯ ಡಾಕ್ಟ್ರು ಅಂತ ಊರಾಗೆಲ್ಲ ಮಾತಾಡೋರು, ಅದಕ್ಕೆ ಕರ್ಕೊಬಂದು ಇವಯ್ಯ ಜಾಸ್ತಿ ಕಾಮಿಡಿ ಮಾಡ್ತಾನಂತ, ಅದ್ರ ಚಲೋ ನೋಡ್ತಾನಂತ. ಯಾರು ಅಕಸ್ಮಾತ್ ಗಂಡಸ್ರು ಹೋಗ್ಬಿಟ್ಟು ಅಯ್ಯೋ ನಂಗೆ ಮೈ ಕೈ ನೋಯ್ತೈತೆ ಅಂತಂದ್ರ ಏನಾರು ಇಲ್ಲೆಲ್ಲ ಕುಳ್ಳೆ ಆಗ್ಬಿಟ್ಟದೆ ನೋಡಿಲ್ಲ ಕೊಟ್ರಂದ್ರ ಬಿಚ್ಚು ನಾನು ನೋಡ್ತೀನಿ ಎಲ್ಲಾಗದೆ ಅಂತಾರಂತ. ಕಾಮಿಡಿ ಮಾತಾಡ್ತಾನೆ ಕಣ ಇವಯ್ಯ ಊರಾಗೆಲ್ಲ ಅದೇ ಮಾತಾಡ್ತಾರ. ಏನ ಹಂಗೆಲ್ಲ ಮಾತಾಡೋಣ? ಇವ್ನ ತಕ್ಕ ಕರ್ಕೋಗ್ಬಿಟ್ಟು ಡಾಕ್ಟ್ರು ಅಂತ ಕರ್ಕೊಬಂದಿನ. ನಿಂಗೆ ಬುದ್ಧಿ ಇಲ್ವೇ? ಯಾವ್ದಾರು ಬೇರೆ ಡಾಕ್ಟ್ರ್ ಹತ್ರ ಕರ್ಕೋಗಮಂತೆ ಬುಡಯ್ಯ, ಇಲ್ಲ ಯಾವ್ದಾರು ಬೇರೆ ಡಾಕ್ಟ್ರು ಫೋನ್ ಮಾಡೋದು. ಸ್ವಾಮಿ ನಿನ್ನ ಯಾರು ಹಾಸ್ಪಿಟ್ಲು ಇವ್ರನ್ನೆಲ್ಲ ಕ್ಲೈಂಟ್ ಎಲ್ಲ ಮೀಟ್ ಮಾಡುವಂದವರು, ಇದ್ರವ್ರನ್ನೆಲ್ಲ ಪೇಷಂಟ್ಗಳೆಲ್ಲ ರೋಗಿಗಳನ್ನೆಲ್ಲ ಮೀಟ್ ಮಾಡುವಂದವ್ರು ಯಾರು? ನಿನ್ಗೆ ಹೇಳಿಲ್ಲ ಡಾಕ್ಟ್ರ್ ಬಟ್ಟೆ ಹಾಕೊಂಡು ಬರ್ಬೇಡ ಹೊರಕ ಅಂತೇಳಿ. ನೀನೇನು ಅನ್ಕೊಬಿಟ್ಟಿದ್ದೀನ? ಅಯ್ಯೋ ಸತ್ಯಕ್ಕ ನೀವೇ ತಾನೇ ಈ ಊರಾಗ ಡಾಕ್ಟ್ರು ಅನ್ನೋದು? ಅವನು ನಿನ್ನ ತಮ್ಮ ಸ್ವಾಮಿ ತಾನೆ? ಎದಕ್ಕೆ ನಿಮ್ಮ ಸ್ವಾಮಿಗೆ ಬೈತಿದ್ದೀರಿ? ಹ್ಞೂ ಕಣಮ್ಮ, ನಾನೇ ಸತ್ಯ. ನಿನಗೂ ಗೊತ್ತಾಯ್ತಲ್ಲ ನನ್ನ ತಮ್ಮ ಹೆಂಗ ಅಂತೇಳಿ. ಊರಲ್ಲಿರೋರಿಗೆಲ್ಲ ಹುಚ್ಚರ್ಸ್ ಮಾಡ್ಬಿಡ್ತಾನೆ ಕಣ. ನನಗಂತೂ ಒಂದು ನೋಡಿ ಸಾಕಾಗೋಗ್ಬಿಟ್ಟದ. ಊರಲ್ಲಿರೋರಿಗೆಲ್ಲ ಹೋಗೋದು, ನಿನ್ಗೆ ಬಿ ಪಿ ಐತೆ, ನಿಂಗೆ ಶುಗರ್ ಐತೆ, ನಿಮ್ಮ ಮಾತ್ರ ತಕ್ಕ ಇಂಜೆಕ್ಷನ್ ತಕ್ಕ ಕೈ ಮುಟ್ಟಿ ಹೇಳೋದು, ನಿಮ್ಮ ಬಿ ಪಿ ಐತೆ, ನಿಂಗೆ ಶುಗರ್ ಐತೆ ಅನ್ನೋದು. ಅಯ್ಯೋ ಏನೇನು ಹೇಳೋನು, ನನಗಂತೂ ಸಾಕಾಗೋಗ್ಬಿಟ್ಟದ. ಅಲ್ರಿ ಮೇಡಮ್ ನೀವು ಹೇಳ್ತಿರೋದು ಕರೀನಿಗೆ. ಇವ್ನು ಬಂದ್ಬಿಟ್ಟು ನಮ್ಮ ಮತ್ತೆ ಕೈ ಹಿಡ್ಕೊಳ್ಳೋದು, ನೀನು ಬಸ್ರಿನ ಕರ್ರನ್ನೇ ಬಸ್ರಿನ ಹಂಗ ಹಿಂಗ. ಇದಕ್ಕೆ ತಂದೆ ಇಲ್ದಂಗೆ ಯಾರ್ಯಾರೋ ಬಸ್ರಿ ಆಗೋರೆ, ನಿಮ್ಮ ಮತ್ತೆ ಬಸ್ರಿ ಆಗಲ್ವಾ? ಹಂಗ ಹಿಂಗ ಅಂತ ಏನೇನೋ ಮಾತಾಡ್ತಾರಲ್ಲ ಮೇಡಮ್ ಅವರ. ಇವ್ನಿಗೆ ಏನಾರು ಊಚ್ಕೀಚಿ ಹಿಡ್ದುಬಿಟ್ಟೈತೆ ನಿಮ್ಮ ತಮ್ಮಂಗೆ ಹೆಂಗ? ನಮ್ಮ ಅಕ್ಕ ಬಂದವಳೆ ಹೆಂಗಾರು ಮಾಡಿ ಎಸ್ಕೇಪ್ ಆಗಿ ಓಡೋಗ್ಬೇಕು, ಇಲ್ಲ ಅಂದ್ರೆ ನನ್ನ ಬಿಡುದು ನಮ್ಮ ಅಕ್ಕಯ್ಯ ಒದ್ದ ಕುಂದರ್ಸ್ಬಿಡ್ತಾಳ. ಹಿಂದೆ ಸರ್ಕಂಡು ಎಸ್ಕೇಪ್ ಸ್ವಾಮಿ. ಯಾರು ನೋಡ್ತಿಲ್ಲ, ಇಲ್ಲಿಂದ ಹಿಂಗೋಗ್ಬಿಡ್ತೀನಿ. ನಮ್ಮ ಅಕ್ಕನಿಂದ ಓಡೋಗ್ಬಿಡುತ್ತೆ, ಗೊತ್ತಾಗಕ್ಕಿಲ್ಲ. ಅವಳು ಮಾತಾಡ್ತಾಳೆ. ನಿಂತ್ಕೋ ಪೇವರ್ಸಿ ನನ್ನ ಮಗನ. ಓಡೈತಿಯ ಬಾಯಿಲಿ ಇನ್ನೊಂಕಿತ. ನಾನು ಯಾವ್ದಾರು ನೋಡಂಗಿಲ್ಲ, ಯಾವ್ದಾರು ಕ್ಲೈಂಟ್ ಇದು ಮಾಡಂಗಿಲ್ಲ, ಯಾರು ಮನೆ ತಕ್ಕೋರಂಗಿಲ್ಲ. ಮೊದಲಾಗ ಓಡಾಗಿ ಕತ್ಲೆ ಬಸ್ಪತಿ ಏನ? ನೀನು ಡಾಕ್ಟ್ರಾಗ ಹುಚ್ಚಿತ್ತು, ನೀನು ಓದಿಲ್ಲ. ನಾನು ಡಾಕ್ಟ್ರಾಗಿ ನನಗೆ ಯಾಕೆ ಹೊಟ್ಟೆ ಉರ್ಸ್ಕೊಂತೀವಿ ಪೇವರ್ಸಿ? ನಿನ್ನಿಂದ ನಾನು ಹೊಟ್ಟೆ ಉರ್ದೋಯ್ತು. ಹೋಗು. ಏನು ಎಲ್ಲರೂ ಬಾಯ ತರ್ಕೊಂಡು ನೋಡ್ತಿದ್ರಿ? ನಡೀರಿ, ಏನಾಗೈತೆ ಏನು ಬಿಟ್ಟೈತೆ ನೋಡೋಣ ಅಂತ ಬಾಯಿ ತರ್ಕೊಂಡು ಕೂತಿರೋರಂತೆ. ಇಂಥವ್ರು ಬರ್ತಾರಂತೆ, ಕೈ ಹಿಡ್ಕೊಂತಾರಂತೆ, ಹೇಳ್ತಾರಂತೆ, ನೀವು ನಂಬಿಡ್ತೀರಂತೆ. ಇಂಥವ್ರಿಂದ ಭಾಳ ಹುಷಾರಾಗಿರ್ಬೇಕು. ಅಲ್ರಿ ಮೇಡಮ್ ಅವರ, ನಿಮ್ಮ ತಮ್ಮನೆ ತಾನೇ ಬಂದಿದ್ದು. ನೀವು ಹೇಳ್ಬಾರ್ದು ಮೇಡಮ್ ಅವರ. ನೀವು ಕಟ್ಟಕ್ಕೆ ಮನೆಯಾಗ ಇಟ್ಕೊಬೇಕು, ಅದನ್ನ ಬಿಟ್ಟು ನಮ್ಗೆ ಹೇಳಿದ್ರೆ ನೀವು ಮನೆ ಕಟ್ಟಕ್ಕೆ ಇಟ್ಕೊಬೇಕು ಮೇಡಮ್ ಅವರ. ನಮಗೆ ಹೇಳ್ಬಾರ್ದು ಹಂಗೆಲ್ಲ. ಅಕಸ್ಮಾತ್ ಇದಾದಕ್ಕೆ ಸರಿ ಹೋಯ್ತು, ಯಾರು ಹೊಟ್ಟೆ ಪಟ್ಟ ಕುಯ್ದುಬಿಟ್ರೆ ಏನು ಮಾಡಿರಿ? ಹೌದಲ್ವಾ, ನಾನು ಈ ಕಡೆಯಿಂದ ಥಿಂಕಿಂಗೇ ಮಾಡಿಲ್ವಲ್ಲ. ಹಂಗೇನಾರು ಮಾಡ್ಬಿಟ್ಟಾನಂದ್ರ ಈ ಊರಾಗ ನನ್ನ ಆಚೆ ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಡ್ತಾನೆ, ನಾನು ಕೊಲ್ಸಬಿಡ್ತಾನೆ ಇವನು. ಯವ್ವ ಇವ್ನು ಮನ್ಕಾಯಿ ಹೋಗ, ಇವ್ನು ಕೊಟ್ಟೋಗ ಭಾರಿ ಹುಷಾರಾಗಿರ್ಬೇಕು ಇವನಿಂದ. ಈ ಹುಡುಗಿ ಹೇಳ್ತಿರೋದು ಕರ್ರೇನೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.